ಸಂವಿಧಾನದ ಕರಡು ರಚನಾ ಸಮಿತಿಗೆ ಅಧ್ಯಕ್ಷತೆಗೆ ಅಂಬೇಡ್ಕರ್ರನ್ನ ವಿರೋಧಿಸಿದ್ದೇ ಗಾಂಧಿ, ನೆಹರು, ಮೋತಿಲಾಲ್. ಯಾವುದೇ ಒಂದು ಕಾಂಗ್ರೆಸ್ಸಿನ ಮುಖಂಡನ ಬಾಯಿಂದ ಈ ಹಿಂದುತ್ವದ ಬಗ್ಗೆ, ಹಿಂದೂ ರಾಷ್ಟ್ರದ ಬಗ್ಗೆ ಬರುವ ಮಾತುಗಳು ಅದು ಆ ಹೊತ್ತಿಗೆ ಬರುವಂತ ಮಾತುಗಳ ಅಲ್ಲ. ಇತಿಹಾಸ ಬಹಳ ಕರಾಳವಾಗಿದೆ. ಸುಮ್ಮನೆ ಇವತ್ತು ಯದಯದಾಯಿ ಧರ್ಮಸ್ಯ ಗ್ಲಾನಿರ್ಭವತ್ತು ಭಾರತ ಅಂತ ಮೋದಿಯವರ ಬಾಯಿಂದ ಅಥವಾ ಮೋದಿಯವರ ಕೈಯಿಂದ ಆಗ್ತಾ ಇಲ್ಲ. ಹಾಗಾದ್ರೆ ಜಾತ್ಯತೀತ ರಾಷ್ಟ್ರ ಅಂತೀರಿ, ಎಲ್ಲರಿಗೂ ಸಮಾನತೆ, ಸಮಬಾಳು, ಸಮಪಾಲು ಅಂತೀರಿ. ನೀವು ಚರ್ಚನ್ನು ಯಾಕೆ ಮುಟ್ಟುವುದಿಲ್ಲ? ಮಸೀದಿಯನ್ನು ಯಾಕೆ ಮುಟ್ಟುವುದಿಲ್ಲ? ಹಿಂಸಾಚಾರ, ಬೆಂಕಿ ಹಚ್ಚುವುದು, ಆಸ್ತಿ ಪಾಸ್ತಿ ನಷ್ಟ ಆದಾಗ ಹಿಂದೂ ಮುಸ್ಲಿಮರ ಮಧ್ಯೆ ದೂರು ದಾಖಲಿಸುವಂತಿಲ್ಲ. ಹಿಂದೂ ಹುಡುಗಿಯರ ಮೇಲೆ, ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಒಮ್ಮೆ ನಡೆದರೆ ಅದನ್ನ ಅತ್ಯಾಚಾರ ಅಂತ ಪರಿಗಣಿಸುವಂತಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಭಾರತ ಹಿಂದೂಸ್ತಾನ ಆಗುವುದಿಲ್ಲ, ಆಗಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನುವಂಥ ಒಂದು ಘೋಷಣೆಯನ್ನು ಅತ್ಯಂತ ವೀರಾವೇಶದಿಂದ ಮತ್ತು ಕೋಪೋದ್ರಿಕ್ತರಾಗಿ ಪೇಜಾವರ ಶ್ರೀಗಳು ಆಡಿದ ಮಾತಿಗೆ ಪ್ರತಿಕ್ರಿಯಿಸುವ ಭರದಲ್ಲಿ ಸಿದ್ದರಾಮಯ್ಯನವರು ಆಡಿದ ಮಾತುಗಳನ್ನು ಇಟ್ಟುಕೊಂಡು ನಿಮ್ಮೆದುರು ಅದನ್ನು ಚರ್ಚಿಸಿದ್ದೆ. ನೀವು ಅದಕ್ಕೆ ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ಮಾಡಿದ್ದೀರಿ. ನನಗೆ ಆಮೇಲೆ ಅನ್ನಿಸಿತು, ಯಾಕೆಂತಂದರೆ ಈಗ ಅಹಿಂದ ಸಮಾವೇಶವನ್ನು 2ನೇ ಬಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಒಂದು ಸಾರಿ ಅಹಿಂದ ಸಮಾವೇಶವನ್ನು ಮಾಡಿ ಅಧಿಕಾರಕ್ಕೆ ಬಂದಿದ್ದೇನೆ ಅನ್ನುವಂಥ ಒಂದು ಭ್ರಮೆ ಅವರ ತಲೆಯಲ್ಲಿ ಹೊಕ್ಕಿರುವುದರಿಂದಲೇ ಏನೋ ಈ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ 24ರ ಚುನಾವಣೆಯಲ್ಲಿ ನಾವು ಹೆಚ್ಚು ಸಂಸದರನ್ನು ಕರ್ನಾಟಕದಿಂದ ಆರಿಸಿ ಕಳಿಸಬೇಕು, ಆಡಳಿತಾರೂಢ ಪಕ್ಷದ ಜವಾಬ್ದಾರಿ ಅದು ಅನ್ನುವ ನೆಲೆಯಲ್ಲಿ ಮತ್ತೆ ಅಹಿಂದ ಚಳವಳವನ್ನು, ಅಹಿಂದ ಸಮಾವೇಶವನ್ನು ಮಾಡಿದರೆ ಅದು ಹೆಚ್ಚು ನಾವು SC/ST, ದಲಿತರು, ಬುಡಕಟ್ಟು ಜನಾಂಗ, ಈ ರೀತಿಯ ಕೆಳಸ್ತರದ ಏನು ಜನಾಂಗ ಇದೆ ಅದನ್ನು ಒಂದು ಧ್ರುವೀಕರಣ ಮಾಡಬಹುದು. ಯಾಕೆಂತಂದರೆ ಈಗಾಗಲೇ ಒಂದು ಧ್ರುವೀಕರಣವನ್ನು ಮಾಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅದು ಯಾವುದು ಅಂತಂದರೆ ಮುಸ್ಲಿಂ ಮತವನ್ನು ನಾವು ಕ್ರೋಢೀಕರಿಸುವಲ್ಲಿ, ಧ್ರುವೀಕರಣ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಯಾಕೆಂದರೆ 1,68,00,000 ಮತದಲ್ಲಿ 45 ಲಕ್ಷ ಮತ ಮುಸ್ಲಿಮರದು ಈ ಸರಿ ಬಂದಿದೆ. ಕಾರಣ ಏನು ಅಂದರೆ ಜಮೀರು ಎಲ್ಲಿವರೆಗೆ ಜನತಾದಳದಲ್ಲಿದ್ದರೋ ಅಲ್ಲಿಯವರೆಗೆ ಕಾಂಗ್ರೆಸ್ಸು ಮತ್ತು ಜನತಾದಳಕ್ಕೆ ಮುಸ್ಲಿಂ ಓಟು ಒಡೆದು ಹೋಗ್ತಾ ಇತ್ತು. ಇಬ್ರಾಹಿಂ ಅವರು ಎಷ್ಟೇ ಸಂಸ್ಕೃತ ಶ್ಲೋಕ ಹೇಳಿ, ಎಷ್ಟೇ ವಚನಗಳನ್ನು ಹೇಳಿ, ಏನಾದರೂ ಕಾವ್ಯಾತ್ಮಕವಾಗಿ ಮಾತಾಡಲಿ, ಏನೇ ಮಾತಾಡಿದ್ರೂ ಕೂಡ ಅವರಿಗೆ ಮತ ಬ್ಯಾಂಕನ್ನು ಸೆಳೆಯುವಂಥ ಒಂದು ಶಕ್ತಿ ಮೊದಲಿಂದಲೂ ಇಲ್ಲ. ಅದು ಆ ಶಕ್ತಿ ಏನಾದರೂ ಇದ್ದರೆ ಈ ಬಾಯಿ ಬಡ್ಕ, ಬಾಯಿ ಹರ್ಕ, ಏನನ್ನಕ್ಕೇನಾದರೂ ಮಾತಾಡುವ ಈ ಜಮೀರ್ ಅಹ್ಮದ್ ಖಾನ್ ಅವರಿಗಿದೆ. ಅದು ಪ್ರೂವ್ ಆಯ್ತು ಈ ಸರಿ. ಚುನಾವಣೆಯ ಪೂರ್ವದಲ್ಲಿ ಅವರು ಅದಕ್ಕೆ ಸರಿಯಾದಂಥ ಒಳ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿಯ ಮತಗಳನ್ನು ಕ್ರೋಢೀಕರಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಈಗ ಹಾಗಾದರೆ ಅಹಿಂದ ಕ್ರೋಢೀಕರಣ ಮಾತ್ರ ಬಾಕಿ ಉಳಿದಿದೆ. ಹಾಗಾದರೆ ದಲಿತರಿಗೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ನ್ಯಾಯವನ್ನು ಕೊಟ್ಟಿದೆ? ಈ ಹಿಂದುತ್ವದ ಕೋಮುವಾದಿ ಅನ್ನುವಂಥ ಮಾತುಗಳು ಅಥವಾ ಹಿಂದೂ ರಾಷ್ಟ್ರವೇ ಅಲ್ಲ, ಹಿಂದೂ ರಾಷ್ಟ್ರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಇವರ ಮಾತಿನ ಹಿಂದೆ ಒಂದು ಚರಿತ್ರೆ ಇದೆ ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದನ್ನು. ಇಷ್ಟೆಲ್ಲ ಅಂಬೇಡ್ಕರ್ ಅಂತಾರಲ್ಲ, ಸಂವಿಧಾನ ಅಂತಾರಲ್ಲ, ಸಂವಿಧಾನದ ಕರಡು ರಚನಾ ಸಮಿತಿಗೆ ಅಧ್ಯಕ್ಷತೆಗೆ ಅಂಬೇಡ್ಕರ್ರನ್ನು ವಿರೋಧಿಸಿದ್ದೇ ಗಾಂಧಿ, ನೆಹರು, ಮೋತಿಲಾಲ್. ಕಾಂಗ್ರೆಸ್ಸು ಯಾವತ್ತೂ ಅಂಬೇಡ್ಕರ್ ಅವರನ್ನು ಸನ್ಮಾನಿಸುವ ಅಥವಾ ಅವರನ್ನೊಬ್ಬ ಮೇಧಾವಿ ಅಂತ ಭಾವಿಸುವ ಅಥವಾ ಇಡೀ ಸಂವಿಧಾನದ ಒಂದು ಕರಡು ರಚನೆಗೆ ಅಂಬೇಡ್ಕರ್ ಪ್ರಶ್ನಾತೀತವಾಗಿ ಅದರ ಮುಂದಾಳತ್ವವನ್ನು ವಹಿಸ್ಕೋಬೇಕು ಅನ್ನುವಂಥ ಯಾವ ಇರಾದೆಯನ್ನು ಹೊಂದಿರಲಿಲ್ಲ. ಆದರೆ ಬ್ರಿಟಿಷರಿಗೆ ಗೊತ್ತಿತ್ತು ಅಂಬೇಡ್ಕರ್ರ ತಾಕತ್ತೇನು, ಅಂಬೇಡ್ಕರ್ರ ವಿದ್ವತ್ತೇನು, ಅಂಬೇಡ್ಕರ್ರ ಇಡೀದಾದಂಥ ಜ್ಞಾನದ ನಿಧಿಯ ಆ ಅನಂತವಾದಂಥ ಒಂದು ಗತಿ ಏನು ಅನ್ನೋದು ಬ್ರಿಟಿಷರಿಗೆ ಗೊತ್ತಿತ್ತು. ಆದ್ದರಿಂದ ಬ್ರಿಟಿಷರ ಒತ್ತಡದಿಂದ ಈ ಸಂವಿಧಾನದ ಕರಡು ರಚನೆಯ ಅಧ್ಯಕ್ಷತೆಗೆ ಅವರನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳಾಯಿತು. ಅದಕ್ಕೊಂದು ಹಿನ್ನೆಲೆ ಇದೆ ಕೇಳಿ.
ಅವರನ್ನು ಕೊನೆಗೆ ಎಲೆಕ್ಷನ್ನಲ್ಲಿ ನಿಂತಾಗ ಕಾಂಗ್ರೆಸ್ಸೇ ಸಂಘಟಿತವಾಗಿ ಸೋಲಿಸಿತು. ಮತ್ತು ಅವರ ಇಡೀ ನಿರ್ವಾಣದ ಹಿಂದಿನ ಆ ಕ್ಷಣಗಳನ್ನೆಲ್ಲ ನೀವು ನೋಡಿದರೆ ಕಾಂಗ್ರೆಸ್ಸು ಅವರಿಗೆ ಎಷ್ಟು ಭೀಭತ್ಸವಾಗಿ ಹಿಂಸೆಯನ್ನು ಕೊಟ್ಟಿತ್ತು ಅನ್ನೋದು ಚರಿತ್ರೆಯಲ್ಲಿ ದಾಖಲಾಗಿದೆ, ನಾವೇನು ಹೇಳಬೇಕಾಗಿಲ್ಲ. ಇನ್ನು ಉಳಿದಂಥ ವಿಷಯಗಳಲ್ಲಿ ನೋಡ್ತಾ ಹೋದರೆ 1920ರಲ್ಲಿ ಸೈಮನ್ ಕಮಿಷನ್ ಅಂತ ರಚನೆ ಆಗುತ್ತೆ. ಸೈಮನ್ ಅವರು ಕಾಲಕಾಲದ ಒಂದು ಅನುಗುಣವಾಗಿ ಬ್ರಿಟಿಷ್ ಸಂವಿಧಾನದ ಒಂದು ತಿದ್ದುಪಡಿ ಒಂದು ಚಿಂತನೆ ಇವೆಲ್ಲ ಅಗತ್ಯ ಇದೆ ಅನ್ನುವಂಥ ನೆಲೆಯಲ್ಲಿ ಸೈಮನ್ ಕಮಿಷನನ್ನು ನೇಮಿಸಿರ್ತಾರೆ. ಅದೇ ಸೈಮನ್ ಕಮಿಷನ್ನ ಹಿನ್ನೆಲೆಯಲ್ಲೇ ಮುಂದೆ 1949ರಲ್ಲಿ ಈ ಸಂವಿಧಾನದ ಕರಡು ರಚನೆಯ ಅಧ್ಯಕ್ಷತೆಯ ಅಲ್ಲಿ ಅಂಬೇಡ್ಕರ್ ಅವರು ಬಹಳ ಮುಖ್ಯವಾದಂಥ ಕೆಲವು ವಿಚಾರಗಳನ್ನು ಅಲ್ಲಿ ಮಂಡಿಸಲಿಕ್ಕೆ ಸಾಧ್ಯವಾದದ್ದು ಕೂಡ ಈ ಹಿನ್ನೆಲೆಯಲ್ಲಿ. 1920ರಲ್ಲಿ ಸೈಮನ್ ಅವರು ಭಾರತಕ್ಕೆ ಸ್ವತಃ ಬರ್ತಾರೆ. ಬಂದಾಗ ಅವರು ಈ ಅಂಬೇಡ್ಕರ್ ಅವರನ್ನು ಭೇಟಿ ಮಾಡ್ತಾರೆ. ಸೈಮನ್ ಮತ್ತು ಅವರು ಎಲ್ಲ ಕಾಂಗ್ರೆಸ್ಸನ್ನು ಒಳಗೊಂಡು ಭಾಳಷ್ಟು ರಾಜಕೀಯ ಮುಖಂಡರನ್ನು ಭೇಟಿ ಮಾಡ್ತಾರೆ, ದುಂಡು ಮೇಜಿನ ಸಭೆಗಳನ್ನು ಕರೀತಾರೆ. ಅವರು ಸಂವಿಧಾನಕ್ಕೆ ಸಂಬಂಧಪಟ್ಟು ಒಂದು ಸುದೀರ್ಘವಾದಂಥ ಚರ್ಚೆಯನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಸೈಮನ್ ಅವರ ಹತ್ರ ದಲಿತರಿಗೆ ಮತದಾನ ಹಕ್ಕನ್ನು ಪ್ರತಿಪಾದಿಸ್ತಾರೆ, ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಪ್ರತಿಪಾದಿಸ್ತಾರೆ. ಆದರೆ ಬ್ರಿಟಿಷ್ ಇಂಡಿಯಾದಲ್ಲಿ ದಲಿತರನ್ನು ಡಿಪ್ರೈವ್ಡ್ ಕ್ಲಾಸ್ ಅಂತ ಏನು ಪರಿಗಣಿಸ್ತಾ ಇದ್ದರು, ಅವರನ್ನು ಮತದಾನದ ಹಕ್ಕಿಗೆ ಒಳಮಾಡುವಂಥ ಒಂದು ಮೂಲಭೂತವಾದಂಥ ಕೆಲಸವನ್ನು ಅಂಬೇಡ್ಕರ್ ಮಾಡಲಿಕ್ಕೆ ಹೊರಟಾಗ ಗೋ ಬ್ಯಾಕ್ ಚಳವಳವನ್ನು ಮಾಡಿದ್ದು ಇದೇ ಕಾಂಗ್ರೆಸ್ಸಿಗರು. ಅಂಬೇಡ್ಕರ್ ಪ್ರತಿಪಾದಿಸಿದ ಮತದಾನದ ಹಕ್ಕು ದಲಿತರಿಗೆ ಕೊಡಕೂಡದು, ಅವರು ಪ್ರಜ್ಞಾವಂತರಲ್ಲ, ಅವರು ಅರಿವಿದ್ದವರಲ್ಲ, ಆದ್ದರಿಂದ ಪ್ರಜ್ಞಾವಂತರಿಗೆ ಮಾತ್ರ ಮತದಾನದ ಹಕ್ಕು ಕೊಡತಕ್ಕದ್ದು, ದಲಿತರಿಗೆ ಮತದಾನದ ಹಕ್ಕನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ರತಿಪಾದಿಸಿದ್ದು ಗಾಂಧಿ, ನೆಹರು, ಮೋತಿಲಾಲ್ ಅಥವಾ ಈ ಥರದ ಇಡೀ ಕಾಂಗ್ರೆಸ್ಸಿಗರು ಅಷ್ಟೇ ಅಲ್ಲ, ಗೋ ಬ್ಯಾಕ್ ಚಳವಳವನ್ನು ಮಾಡಿದರು ಇದೇ ಕಾಂಗ್ರೆಸ್ನವರು. ಆದ್ದರಿಂದ ಅದೇ ಹೊತ್ತಿನಲ್ಲಿ ಇನ್ನೊಂದು ಗಮ್ಮತ್ತನ್ನು ಕೇಳಬೇಕು ನೀವು. ಇವತ್ತಿನ ಈ ತುಷ್ಟೀಕರಣದ ರಾಜಕಾರಣದ ಬೀಜಗಳು ಎಲ್ಲೆಲ್ಲಿದೆ ಅಂತ ನೋಡಿದ್ರೆ, ಯಾವತ್ತು ದಲಿತರ ಮತದಾನದ ಹಕ್ಕನ್ನು ಅಂಬೇಡ್ಕರ್ ಅವರು ಸೈಮನ್ ಎದುರು ಪ್ರತಿಪಾದಿಸಿದರು, ಆದರೆ ಅದೇ ಪ್ರತಿಪಾದನೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿದಂಥ ಕಾಂಗ್ರೆಸ್ಸು ಪ್ರತ್ಯೇಕವಾಗಿ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅನ್ನೋದನ್ನು ಮಂಡಿಸಿತು. ಇದು ನೋಡಿ, ಇದು ಅದ್ಭುತವಾದದ್ದು. ಅಂದರೆ ಒಂದು ಕಡೆ ದಲಿತರ ಮತದಾನದ ಹಕ್ಕಿನಿಂದ ಅವರನ್ನು ವಂಚನೆಗೊಳಪಡಿಸೋಕ್ಕೆ ಕಾಂಗ್ರೆಸ್ ಮುಂದಾದರೆ, ಅವರು ದಡ್ರು ಅಥವಾ ಅರಿವಿಲ್ಲ, ಅವರಿಗೆ ಪ್ರಜ್ಞಾವಂತರಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ಅವರು ದಲಿತರಿಗೆ ಅವಮಾನಕಾರಕವಾಗಿ ಕಾಂಗ್ರೆಸ್ಸು ಮುಂದಿಟ್ಟರೆ, ಅಂಬೇಡ್ಕರ್ರ ವಾದವನ್ನು ಪ್ರತಿಪಾದನೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಸಂಪೂರ್ಣವಾಗಿ ವಿರೋಧಿಸಿ ಗೋಬ್ಯಾಕ್ ಚಳವಳವನ್ನು ಮಾಡ್ತದೆ. ಅದರ ಜೊತೆಗೆ ಮುಸ್ಲಿಮರಿಗೆ ಮತದಾನದ ಪ್ರತ್ಯೇಕ ಹಕ್ಕನ್ನು ಜಿನ್ನಾ ಅವರು ಕೇಳಿದಾಗಲೂ ಅವರೊಟ್ಟಿಗೆ ನಿಂತರು, ಮತ್ತು ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅನ್ನುವಂಥದ್ದನ್ನು ಪ್ರತ್ಯೇಕವಾಗಿ ಮಂಡಿಸಿದ್ದು ಕಾಂಗ್ರೆಸ್ಸು. ಅಂದರೆ ಇದರ ಬೀಜಗಳು ಎಲ್ಲೆಲ್ಲಿದೆ ನೋಡಿ. ಇವತ್ತು ಸಿದ್ದರಾಮಯ್ಯನವರು ಮಾತಾಡುವುದರ ಹಿಂದೆ, ಹಿಂದುತ್ವದ ಹಿಂದೆ, ಹಿಂದೂ ದೇಶ ಆದ ಹಿಂದೆ, ಇವೆಲ್ಲದರ ಹಿಂದೆ ಒಂದಿಷ್ಟು ಕಾರಸ್ಥಾನ ಇದೆ. ಮತ್ತು ಅದಕ್ಕೆ ಪೂರಕವಾದಂಥ ಇತ್ತೀಚಿನ ಕೆಲವು ದಾಖಲೆಗಳನ್ನು, ಕೆಲವು ಸಾಹಸಗಳನ್ನು ನೀವು ಗಮನಿಸಿಬಿಟ್ರೆ, ನೀವು ಇಡೀದಾಗಿ ಇದನ್ನು ಮುಸ್ಲಿಮೀಕರಣ ಮಾಡುವ, ಹಿಂದುತ್ವದ ಹಿಂದೂ ಧರ್ಮವನ್ನು ಸಂಪೂರ್ಣ ನಾಶ ಮಾಡುವ, ವಾಶೌಟ್ ಮಾಡುವ, ಮತ್ತು ಇದೇ ದೇಶದ ಬಹುಸಂಖ್ಯಾಕ ಹಿಂದೂಗಳನ್ನು ಒಂದು ಅಲ್ಪಸಂಖ್ಯಾತರ ಹಿಡಿತದಲ್ಲಿಟ್ಟು ಈ ದೇಶಕ್ಕೆ ಒಂದು ಜಾತ್ಯತೀತವನ್ನು ತರುವ, ಜಾತ್ಯತೀತ ರಾಷ್ಟ್ರ ಅನ್ನುವ ಒಂದು ಬಿರುದನ್ನು ಅಂಟಿಸುವ, ಮತ್ತು ಸಂವಿಧಾನ ಅಂತೇಳಿ ಸಂವಿಧಾನವನ್ನು ಎದುರಿಟ್ಟು ತಾವು ಮಾಡಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಒಂದು ಷಡ್ಯಂತ್ರ, ಕುತಂತ್ರ ಕಾಂಗ್ರೆಸ್ಸು ಸ್ವತಂತ್ರ ಪೂರ್ವದಿಂದಲೂ, ಸ್ವತಂತ್ರ ನಂತರದಿಂದಲೂ, ಸ್ವತಂತ್ರ ಬಂದಾಗಿನಿಂದಲೂ ಮಾಡ್ಕೊಂಡು ಬಂದಿದೆ. ಅಂಬೇಡ್ಕರ್ ಅನ್ನೋದು ಅವರ ಒಂದು ಇಡೀ ಸಮುದಾಯವನ್ನು ಸಂಘಟಿಸುವ ಮತ್ತು ಭಾರತದಲ್ಲಿ ನಾವು
ಒಂದು ಸಂವಿಧಾನಾತ್ಮಕವಾಗಿ ನಡ್ಕೊಳ್ತಾ ಇದ್ದೇವೆ ಅಂತ ಒಂದು ಪೋಸ್ ಕೊಡಲಿಕ್ಕೆ ಮಾತ್ರ ಅಂಬೇಡ್ಕರನ್ನು ಬಳಸ್ತಾರೆ ಹೊರತು ಅಂಬೇಡ್ಕರ್ರ ಯಾವುದೇ ರೀತಿಯ ಅವರ ಬದುಕಿಗೆ, ಅವರ ಜ್ಞಾನಕ್ಕೆ, ಅವರ ಹೋರಾಟಕ್ಕೆ ಯಾವತ್ತೂ ಕಾಂಗ್ರೆಸ್ಸು ಬೆಂಬಲವನ್ನು ಕೊಟ್ಟಿಲ್ಲ. ಈ ದೇಶದ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಒಂದು ಸಂವಿಧಾನಾತ್ಮಕವಾಗಿ ಕರುಣಿಸಿದ್ದಿದ್ರೆ ಅದು ಅಂಬೇಡ್ಕರ್ ಅವರ 30 ವರ್ಷಗಳ ಹೋರಾಟದ ಫಲ. 1919 ಇಂದ ಸ್ಟಾರ್ಟ್ ಆದಂಥದ್ದು 1949 ಅವರ ಹೋರಾಟದ ಫಲದಿಂದ ಈ ದೇಶಕ್ಕೆ ಒಂದು ಅದ್ಭುತವಾದಂಥ ಸಂವಿಧಾನ ಸಿಕ್ಕಿತು. ದಲಿತರಿಗೆ ಮತದಾನದ ಹಕ್ಕನ್ನು ಕೊಡಿಸುವುದು ನನ್ನ ಆಜನ್ಮಸಿದ್ಧ ಹಕ್ಕು ಅನ್ನುವ ರೀತಿಯಲ್ಲಿ ಅಂಬೇಡ್ಕರ್ರು ಏಕಾಂಗಿಯಾಗಿ ಹೋರಾಟ ಮಾಡಿದರು. ಕಾಂಗ್ರೆಸ್ಸು ಬೆಂಬಲ ಕೊಡಲಿಲ್ಲ, ಗಾಂಧಿಯೂ ಬೆಂಬಲ ಕೊಡಲಿಲ್ಲ. ಗಾಂಧಿಯವರು ಏನೋ ಇಡೀದಾಗಿ ಹರಿಜನ ಪತ್ರಿಕೆಯನ್ನು ಮಾಡಿದರು, ಹರಿಜನ ಅಂತ ಬಹಳ ಇದರಿಂದ ಮಾಡಿದ್ರು. ಸಂವಿಧಾನಾತ್ಮಕವಾಗಿ ಇವತ್ತು ನಾವು ಹರಿಜನ ಶಬ್ದವನ್ನು ಬಳಸುವಾಗಿಲ್ಲ. ಆದರೆ ಗಾಂಧೀಜಿಯವರು ಅದೇ ಶಬ್ದವನ್ನು ಬಳಸ್ತಾ ಅವರೊಟ್ಟಿಗೆ ನಾವು ಅತ್ಯಂತ ಪ್ರೀತಿ ವಿಶ್ವಾಸದ ಬದುಕನ್ನು ಕಟ್ಟಿದ್ದೇವೆ ಅನ್ನುವಂಥ ಒಂದು ಭ್ರಮೆಯನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿದ್ರೆ ಹೊರತು ಅವರಿಗೆ ಮೂಲಭೂತವಾದಂಥ ಸಂವಿಧಾನದ ಹಕ್ಕನ್ನು ನಿರಾಕರಿಸಿದ್ದೇ ಗಾಂಧಿ, ನೆಹರು, ಮೋತಿಲಾಲ್. ಇವತ್ತು ಅಹಿಂದ ಚಳವಳವನ್ನು ಮಾಡ್ತಾರೆ. ಅಂಬೇಡ್ಕರನ್ನು ಅವಮಾನಿಸಿದವರನ್ನು ಇವತ್ತು ಅದೇ ನಮ್ಮ ದಲಿತರು, ಮುಗ್ಧರು, ದಲಿತ ಸಂಘಟನೆಗಳು ಕಾಂಗ್ರೆಸ್ಸನ್ನು ಒಪ್ಪಿಕೊಳ್ತವೆ, ಕಾಂಗ್ರೆಸ್ಸನ್ನು ಹಿಂಬಾಲಿಸ್ತವೆ, ಕಾಂಗ್ರೆಸ್ನಿಂದ ಮಾತ್ರ ದಲಿತೋದ್ಧಾರ ಅಂತ ಭಾವಿಸ್ತವೆ. ಆದರೆ ಮತದಾನದ ಹಕ್ಕನ್ನು ನಿರಾಕರಿಸಿದ್ದು ಅವರೇ, ಅಂಬೇಡ್ಕರ್ಗೆ ಅವಮಾನಿಸಿದ್ದು ಅವರೇ, ಅಂಬೇಡ್ಕರನ್ನು ಹೆಜ್ಜೆ ಹೆಜ್ಜೆಗೆ ಅವರಿಗೆ ಹಿಂಸೆ ಕೊಟ್ಟದ್ದು ಕೂಡ ಯಾರು ಅಂತಂದರೆ ಅದು ಕಾಂಗ್ರೆಸ್ಸು. ಅದೇ ಹಿನ್ನೆಲೆಯಲ್ಲಿ ನೀವು ಇವತ್ತು ಅಹಿಂದ ಚಳವಳವನ್ನು ನೋಡಿದ್ರೆ, ಆಮೇಲೆ ನಿಮಗೆ ಇನ್ನೊಂದು ಇಲ್ಲಿ ನಾನು ಇದಿಷ್ಟನ್ನೇ ನಿಮಗೆ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ನಾನು ಇನ್ನೊಂದು ಅದಕ್ಕೆ ಪ್ರತ್ಯೇಕವಾದಂಥ ಒಂದು ವಿಡಿಯೋವನ್ನು ಮಾಡ್ತೇನೆ. ಕಾಂಗ್ರೆಸ್ಸು ಮತ್ತು ದಲಿತ ಚಳವಳ, ಕಾಂಗ್ರೆಸ್ಸು ಮತ್ತು ದಲಿತರ ಇಡೀ ಸಂಬಂಧ ಮತ್ತು 75 ವರ್ಷದಲ್ಲಿ ಬಹುಭಾಗವನ್ನು ಆಳದಂಥ ಕಾಂಗ್ರೆಸ್ಸು ಇಡೀ ದಲಿತ ಸಮುದಾಯಕ್ಕೆ ಕೊಟ್ಟ ಕೊಡುಗೆ ಏನು, ಮಾಡಿದ ಮೋಸ ಏನು ಅನ್ನೋದನ್ನು ನಿಮಗೆ ಅಂಕಿಅಂಶ ಸಮೇತ ನಾನು ನಿಮ್ಮ ಎದುರು ಇಡ್ತೇನೆ. ಅದನ್ನು ನಾನು ಒಂದಿಷ್ಟು ಸಾರ ಸಂಗ್ರಹವನ್ನು ಮಾಡಿದ್ದೇನೆ. ಆದರೆ ಇವತ್ತಿನ ಚೌಕಟ್ಟಲ್ಲಿ ನಾನು ಹೇಳಲಿಕ್ಕೆ ಹೊರಟದ್ದು ಒಂದು, ಈ ಹಿಂದೂ ರಾಷ್ಟ್ರ, ಹಿಂದುತ್ವ, ಇದನ್ನು ಕೋಮುವಾದಿ ಅನ್ನುವಂಥ ಕಾಂಗ್ರೆಸ್ಸು ಅದರ ಇಡೀದಾದ ಹಿನ್ನೆಲೆಯಲ್ಲಿ ಅಹಿಂದ ಚಳವಳವನ್ನು, ಅಹಿಂದ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಂಥ ಸಿದ್ದರಾಮಯ್ಯನವರ ಮನೋಸ್ಥಿತಿ, ಅದಕ್ಕೆ ಹಿನ್ನೆಲೆಯಾಗಿ ಇದ್ದಂಥ ಇತಿಹಾಸ, ಇದನ್ನು ನಿಮ್ಮ ಎದುರು ಇಡಲಿಕ್ಕೆ ಹೊರಟಿದ್ದೇನೆ. ಯಾಕೆಂತಂದರೆ ಮತ ಬ್ಯಾಂಕಿನ ಎದುರು ಅವರಿಗೆ ಯಾವುದೇ ಸೈದ್ಧಾಂತಿಕವಾದ ನಿಲುವು ಬೇಕಾಗಿಲ್ಲ, ಯಾವುದೇ ಸಮಾಜದ ಉದ್ಧಾರವೂ ಬೇಕಾಗಿಲ್ಲ. ಅಂಬೇಡ್ಕರಿಂದ ಹಿಡಿದು ಸಂವಿಧಾನದಿಂದ ಹಿಡಿದು ಪ್ರತಿಯೊಂದು ಕೂಡ ಅವರಿಗೆ ಒಂದು ಮತ ಬ್ಯಾಂಕಿನ ರಾಜಕಾರಣದ ಒಂದು ಅಸ್ತ್ರವೇ ಹೊರತು ಅದು ನಿಜವಾದಂಥ ಅವರ ಇರಾದೆ ಅಲ್ಲ, ಅದು ಅಲ್ಲವೇ ಅಲ್ಲ. ಅದೆಲ್ಲದರ ಹಿನ್ನೆಲೆಯನ್ನು ಇಟ್ಕೊಂಡು ನೀವು ಗಮನಿಸಿದರೆ ಇದು ಈ ಇತಿಹಾಸದ ಸತ್ಯ. ಇವತ್ತು ನಿಮಗೆ ಅದರ ಬೇರೆ ಬೇರೆ ಕವಲುಗಳು ಅರ್ಥ ಆಗ್ತವೆ. ಒಂದೇ ಒಂದು ಜನಾಂಗಕ್ಕೆ, ಅಲ್ಪಸಂಖ್ಯಾತರಿಗೆ ಇಷ್ಟೆಲ್ಲವನ್ನು ಸುರಿಯುವ 10,000 ಕೋಟಿಯನ್ನು ಕೊಡ್ತೇವೆ ಅಂತ ಹೇಳುವ, ಅವರ ಮಸೀದಿಗೆ, ಅವರ ವಿದ್ಯಾಭ್ಯಾಸಕ್ಕೆ, ಅವರಿಗೆ ಒಂದು ವಾಹನ ತೆಗೆದುಕೊಳ್ಳಿಕ್ಕೆ ಪ್ರತಿ ಒಂದಕ್ಕೆ ಅವರು ಕೊಡ್ತಾರೆ, ಹಜ್ ಭವನದಿಂದ ಹಿಡಿದು ಪ್ರತಿಯೊಂದು. ಅದೇ ರೀತಿಯಲ್ಲಿ ದಲಿತರಿಗೆ ಮೀಸಲಿಟ್ಟಂಥ ಮೀಸಲಾತಿಯ ಹಣವನ್ನು ಕೂಡ ಈ ಬಿಟ್ಟಿ ಭಾಗ್ಯಕ್ಕೆ ಆ ಫಂಡಿನಿಂದಲೂ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಂತಾದರೆ ದಲಿತರ ಮೇಲಿರುವಂಥ ಅವರ ಅಭಿಮಾನ ಯಾವುದು, ಆಸಕ್ತಿ ಯಾವುದು, ಅವರ ಏಳಿಗೆಯ ಬಗ್ಗೆ ಇರುವ ಕಾಳಜಿ ಏನು? ದಲಿತರ ಬಗ್ಗೆ ಬರೇ ಬಾಯಿ ಬಡಿಕೆಯಲ್ಲಿ, ಬಾಯಿ ಮಾತಿನಲ್ಲಿ ಮಾತ್ರ ಮಾತಾಡ್ತಾರೆ ಹೊರತು ನಿಮಗೆ ದಲಿತೋದ್ಧಾರದ, ಅವರನ್ನು ಮೇಲೆತ್ತುವ, ಅವರನ್ನು ಮೇನ್ ಸ್ಟ್ರೀಮಿಗೆ ತರುವ ಒಂದು ಸದೃಢವಾದಂಥ, ಕರಾರುವಕ್ಕಾದಂಥ ಯಾವ ಯೋಜನೆಯನ್ನು ತಂದಿದೆ ಹೇಳ್ಬಿಡ್ಲಿ ನೋಡೋಣ. ಅವರಿಗಿದ್ದಂಥ ಸೌಲಭ್ಯಗಳನ್ನು ವಂಚಿಸುವುದು ಹೇಗೆ? ಅವರಿಗೆ ಇಟ್ಟಂಥ ಮೀಸಲು ಫಂಡನ್ನು ಬೇರೆದಕ್ಕೆ ಉಪಯೋಗಿಸೋದು ಹೇಗೆ? ಇದಕ್ಕೆಲ್ಲ ತಲೆ ಖರ್ಚು ಮಾಡ್ತಾರೆ ಹೊರತು ದಲಿತರಿಗೆ ಸರಿಯಾದಂಥ ಒಂದು ವ್ಯವಸ್ಥೆ 75 ವರ್ಷದಲ್ಲೂ ಆಗಿಲ್ಲ ಅನ್ನೋದಕ್ಕೆ ಯಾರಾದರೂ ಜವಾಬ್ದಾರಿ ಹೊರಬೇಕು ಅಂತಂದರೆ ಅದಕ್ಕೆ ಕಾಂಗ್ರೆಸ್ಸೇ ಹೊರಬೇಕು. ಕಾಂಗ್ರೆಸ್ಸಿಗೆ ಮೂಲಭೂತವಾಗಿ ಅವರು ದಲಿತರ ಪರವೇ ಅಲ್ಲ. ಈ ಅಹಿಂದ ಸಮಾವೇಶ ಇತ್ಯಾದಿ ಎಲ್ಲವೂ ಒಂದು ವೋಟ್ ಬ್ಯಾಂಕಿನ ಟೂಲೇ ಹೊರತು, ರಾಜಕೀಯವೇ ಹೊರತು ಬೇರೆ ಯಾವುದೇ ಆಸಕ್ತಿಯ, ಅವರನ್ನು ಮೇಲೆತ್ತುವ, ಅವರನ್ನು ಸಾಮಾಜಿಕವಾಗಿ ಒಂದು ಅಭಿವೃದ್ಧಿಯ ಒಟ್ಟು ಒಂದು ಮುನ್ನೆಲೆಗೆ ತರುವಂಥ ನಿಜವಾದ ಇರಾದೆ ಅದು ಅಲ್ಲವೇ ಅಲ್ಲ.
ಅದನ್ನು ನಿಮಗೆ ನಾನು ಹೇಳಲಿಕ್ಕೆ ಹೊರಟಾಗ ಅಂಬೇಡ್ಕರ್ರಿಗೆ ಅವರು ಯಾರ್ಯಾರು ಏನೇನು ಮಾಡಿದರು ಅನ್ನುವಂಥ ಒಂದಿಷ್ಟು ವಿಚಾರಗಳು ನಿಮ್ಮ ಕಣ್ಣೆದುರೆ ಇಡಬೇಕಾಯಿತು. ನೋಡಿ, ಇದೇ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಿಂದೂ ರಾಷ್ಟ್ರ ಆಗೋದಿಲ್ಲ, ಮತ್ತು RSS BJPಯ ಈ ಕೋಮುವಾದಿ ಷಡ್ಯಂತ್ರ ಇದು ಇತ್ಯಾದಿಯಾಗಿ ತುಂಬ ಅದ್ಭುತವಾಗಿ ಮಾತಾಡುವ ಸಿದ್ದರಾಮಯ್ಯನವರಿಗೆ ನಾನು ಒಂದು ನೆನಪನ್ನು ಮಾಡಬೇಕು. ಅದರ ಜೊತೆಗೆ ಇವರು ಯಾವ ರಾಷ್ಟ್ರವನ್ನು ಮಾಡಲಿಕ್ಕೆ ಹೊರಟಿದ್ರು ಮನಮೋಹನ್ ಸಿಂಗ್ ಕಾಲದಲ್ಲಿ ಅನ್ನೋದನ್ನು ಕೂಡ ನಿಮಗೆ ಉದಾಹರಣೆಯಾಗಿ ಇವತ್ತು ನಾನು ನೀಡಲಿಕ್ಕಿದ್ದೇನೆ. ಯಾಕೆಂದರೆ ಯಾವುದೇ ಒಂದು ಕಾಂಗ್ರೆಸ್ಸಿನ ಮುಖಂಡನ ಬಾಯಿಂದ ಈ ಹಿಂದುತ್ವದ ಬಗ್ಗೆ, ಹಿಂದೂ ರಾಷ್ಟ್ರದ ಬಗ್ಗೆ ಬರುವ ಮಾತುಗಳು ಅದು ಆ ಹೊತ್ತಿಗೆ ಬರುವಂಥ ಮಾತುಗಳು ಅಲ್ಲ. ಪೇಜಾವರ್ ಶ್ರೀಗಳು ಹೇಳಿದರು ಅನ್ನುವ ಕಾರಣಕ್ಕಾಗಿ ಅದಕ್ಕೆ ಪ್ರತಿಕ್ರಿಯಿಸಿದಷ್ಟೇ ಸಿದ್ದರಾಮಯ್ಯನವರ ಮಾತಿನ ಅರ್ಥ, ವ್ಯಾಪ್ತಿ, ಆಳ ಅಂತ ನೀವು ಭಾವಿಸಿದರೆ ಅದು ಅಲ್ಲ ಅಂತ ಹೇಳುವುದಕ್ಕೆ ನಾನೊಂದಿಷ್ಟು ಪ್ರೂಫನ್ನು ನಿಮಗೆ ಕೊಡಲಿಕ್ಕೆ ಹೊರಟಿದ್ದೇನೆ. ಯಾಕೆಂದರೆ ಇದೇ ಅಂಬೇಡ್ಕರ್ ಹೇಳಿದರು, ಹಿಂದೂ ರಾಷ್ಟ್ರವೇ ಇದು, ಹಿಂದೂ ರಾಷ್ಟ್ರವಾಗೇ ಉಳಿಬೇಕು. ಆ ಹಂತದಲ್ಲೇ ಅವರು ಹೇಳಿದರು, ಮುಸ್ಲಿಮರು ಮತ್ತು ಹಿಂದೂಗಳು ಒಟ್ಟಾಗಿ ಇನ್ನು 1000 ವರ್ಷ ಹೋದರೂ ಒಟ್ಟಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇದು ಜೆನೆಟಿಕ್ ಪ್ರಾಬ್ಲಮ್, ಇದಕ್ಕೆ ಇತಿಹಾಸದ ದಾಖಲೆಗಳು ಬೇಕಾದಷ್ಟಿದೆ ಅಂತ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದ ಪುಸ್ತಕದಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಅದನ್ನು ನೀವು ಡಾಕ್ಟರ್ SR ಲೀಲಾ ಅವರು ಹೇಳಿದ್ದನ್ನು ಕೇಳಿದ್ದೀರಿ, ನನ್ನ ವಿಡಿಯೋದಲ್ಲೂ ಆಗಾಗ ನೀವು ಅದನ್ನು ಕೇಳ್ತೀರಿ. ಆದರೆ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಈ ಹಿಂದುತ್ವ ಅನ್ನೋದಕ್ಕೆ ಏನಾದರೂ ಒಂದಿಷ್ಟು ನೆಲೆ ಇದೆಯಾ ನಮಗೆ ಅಂತ ನೋಡಿದಾಗ ಆಪ್ಕೆ ಅದಾಲತ್ ಅನ್ನುವಂಥ ಒಂದು ಫೇಮಸ್ ಕಾರ್ಯಕ್ರಮ ಬರ್ತಾ ಇದೆ, ನೋಡ್ತೀರಿ ನೀವು. ಅದರಲ್ಲಿ 2014ನೇ ಇಸ್ವಿಯಲ್ಲಿ ಜೇಠ್ಮಲಾನಿ ಅವರನ್ನು ಸಂದರ್ಶನ ಮಾಡಿದಾಗ ಅವರು ಅಲ್ಲಿ ಕೋಟ್ ಮಾಡಿದ್ದನ್ನು ನಿಮಗೆ ನೆನಪಿಗೆ ತರ್ತೇನೆ ನಾನು. ಅಲ್ಲಿ ಜೇಠ್ಮಲಾನಿ ಅವರು ಏನು ಹೇಳ್ತಾರೆ ಅಂತಂದರೆ, ಹಿಂದುತ್ವಕ್ಕೆ ಸಂಬಂಧಿಸಿ ನಾನೇ ಒಂದು ಸುಪ್ರೀಂ ಕೋರ್ಟಿಗೆ ಅಫಿಡವಿಟನ್ನು ಹಾಕಿದೆ, ಆವಾಗ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟನ್ನು ಏನು ಅನ್ನೋದನ್ನು ಅವರಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರು. ಅದನ್ನು ನಿಮ್ಮ ಗಮನಕ್ಕೆ ತರ್ತೇನೆ ನಾನು. मुसलमानों के खिलाफ कांग्रेस ही है जो हिंदुत्व की बात करता है, वो सेक्युलर नहीं है. दिस इज टुडे द कांग्रेस प्रोपेगेंडा एंड द प्रोपेगेंडा ऑफ मेनी पीपल, मेनी पार्टीज who have their own notions about secularism. I am the lawyer who have fought the case in the Supreme Court, and the Supreme Court, I got a judgment from the Supreme Court that Hindutva is the core of India's constitution. हिंदुत्व हिंदुस्तान के संविधान का एक अमृत है, एक एलिक्सर है उसका. टुडे कोई हिंदुत्व की बात करता है, हिंदू की बात करता है तो बोलते हैं ये कम्युनल है. कांग्रेस ने सबको सिखा दिया है कि तुम बड़े क्रिस्तान रहो, मुसलमान रहो, मगर हिंदू जगह से कहे कि मैं हिंदू हूं तो ये कम्युनल. ಹಿಂದುತ್ವ ಈಸ್ ದಿ ಕೋರ್ ಆಫ್ ಕಾನ್ಸ್ಟಿಟ್ಯೂಷನ್. ಅಂದರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನನ್ನು ಹೇಳಿದೆ ಅಥವಾ ಕಾನ್ಸ್ಟಿಟ್ಯೂಷನ್ನ ಸಂವಿಧಾನದ ಒಟ್ಟು ಗರ್ಭ ಅಥವಾ ಅದರ ಹೊಕ್ಕಳು ಬಳ್ಳಿ ಏನು ಅಂತಂದರೆ ಹಿಂದುತ್ವ. ಹಿಂದುತ್ವ ಈಸ್ ದಿ ಕೋರ್ ಆಫ್ ಸಂವಿಧಾನ ಅಂತ ಅವರು ಹೇಳ್ತಾರೆ. ಅವರು ಅದೇ ಮುಂದುವರಿತಾರೆ, ಹಿಂದುತ್ವ ಹಿಂದೂಸ್ತಾನದ ಸಂವಿಧಾನದ ಅಮೃತ ಮತ್ತು ಅಮೃತತ್ವ. ಇದು ಜೇಠ್ಮಲಾನಿಯವರ ಸಂದೇಶ ಅಲ್ಲ, ಜೇಠ್ಮಲಾನಿಯವರ ವಾಚವೂ ಅಲ್ಲ. ಜೇಠ್ಮಲಾನಿಯವರು ಸುಪ್ರೀಂ ಕೋರ್ಟಲ್ಲಿ ಹಾಕಿದಂಥ ದಾವೆಗೆ, ಅಫಿಡವಿಟ್ಟಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ವರ್ಡಿಕ್ಟ್ ಇದು. ನೀವು ನೆನಪಿಡಿ, ಅವರು ಅದರ ಮುಂದುವರೆದು ಹೇಳ್ತಾರೆ, ಕ್ರಿಶ್ಚಿಯನ್ ಅಂತ ಕರೀತೀರಿ ಕಾಂಗ್ರೆಸ್ಸಿಗರು, ಮುಸ್ಲಿಮರಂತ ಕರೆಯುವುದು ಜಾತ್ಯತೀತತೆ ಅಂತ ಹೇಳ್ತೀರಿ. ಅದೇ ಒಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದು, ಹಿಂದುತ್ವ ಅಂತ ಹೇಳ್ಕೊಳ್ಳೋದು, ಅದು ಕೋಮುವಾದಿ ಹೇಗಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಇಡ್ತಾರೆ. ಈಗ ಏನು ಹೇಳ್ತಾರೆ, ಇದು ಹಿಂದೂ ದೇಶ ಅಲ್ಲ, ಹಿಂದುತ್ವ ಅನ್ನೋದು ಕೋಮುವಾದ, BJPಯ ಅಜೆಂಡಾ, ಬಹುತ್ವದಲ್ಲಿ ಏಕತ್ವ, ಇವೆಲ್ಲ ಹೇಳ್ತಾರಲ್ಲ. ಪ್ರಖ್ಯಾತ ವಕೀಲರಾದಂಥ ಜೇಠ್ಮಲಾನಿಯವರು ಸುಪ್ರೀಂ ಕೋರ್ಟಿನಲ್ಲಿ ಅದರ ಬಗ್ಗೆ ವಾದ ಮಂಡಿಸಿದಾಗ, ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿದಾಗ ಆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟ್ ಇದು. ಹಿಂದುತ್ವ ಈಸ್ ದಿ ಕೋರ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಇದು ಸುಪ್ರೀಂ ಕೋರ್ಟ್ ಹೇಳಿದ್ದು. ಅದೇ ಮುಂದುವರೆದು ಹಿಂದುತ್ವ ಹಿಂದೂಸ್ತಾನದ ಸಂವಿಧಾನದ ಅಮೃತ ಮತ್ತು ಅಮೃತತ್ವ ಅನ್ನೋದನ್ನು ಅಲ್ಲಿ ಅವರು ಕೋಟ್ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತೇನು ಕೇವಲ ಸಿದ್ದರಾಮಯ್ಯನವರು ವಾಚ ಅಲ್ಲ, ಇದು
ಹಿಂದೆ ನೆಹರು ಕಾಲದಲ್ಲೂ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಮತ್ತು ನರಸಿಂಹರಾವ್ ಅವರ ಕಾಲದಲ್ಲೂ ವಕ್ಫ್ ಬೋರ್ಡಿಗೆಲ್ಲ ಆಯ್ತಲ್ಲ. ಆಮೇಲೆ 35A ಎಲ್ಲ ಬಂತಲ್ಲ. ನಮ್ಮ ಹಿಂದೂಗಳ ಆಚರಣೆ, ಹಿಂದುತ್ವದ ಇದರದ್ದು ದೇವಸ್ಥಾನಗಳ ಪೂಜೆ ಪುನಸ್ಕಾರ ಇತ್ಯಾದಿಗಳೆಲ್ಲ ಸಂಬಂಧಪಟ್ಟು ನಮ್ಮನ್ನು ಸರಿಯಾಗಿ ತಹಬಂದಿಗೆ ತರುವ, ನಮ್ಮನ್ನು ಕಾನೂನಾತ್ಮಕವಾಗಿ ಹಣಿಯುವ ಎಲ್ಲ ಬೇರೆ 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 ಅಮೆಂಡ್ಮೆಂಟ್ಗಳೆಲ್ಲ ಬಂದವು. ಆದರೆ ಇಲ್ಲೊಂದು ಭಯಾನಕವಾದಂಥ ಸತ್ಯವನ್ನು ನಿಮ್ಮ ಎದುರಿಡಬೇಕು. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 2005ರಲ್ಲಿ ಒಂದು ಕೋಮುಗಲಭೆ ವಿರೋಧಿ ಮತ್ತು ನಿಯಂತ್ರಣ ಕಾನೂನನ್ನು ತರಲಿಕ್ಕೆ ಒಂದು ಸಲಹಾ ಸಮಿತಿಯನ್ನು ರಚಿಸಲಾಗ್ತದೆ. ಆ ಸಲಹಾ ಸಮಿತಿಯ ರಚನೆ ಆಗುವುದರಲ್ಲಿ ಅಲ್ಲಿ ಸೋನಿಯಾ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಒಂದು 9 ಜನಕ್ಕೂ ಹೆಚ್ಚು ಜನ ಈ ಎಡಚರು, ಬುದ್ಧಿವಂತರು, ಬುದ್ಧಿಜೀವಿಗಳು ಇವರೆಲ್ಲರೂ ಸೇರಿಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ಕೋಮು ಗಲಭೆಯನ್ನು ವಿರೋಧಿಸುವ, ನಿಯಂತ್ರಿಸುವ ಒಂದು ಕಾನೂನನ್ನು ತರಬೇಕು ಅಂತ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಈ ಓಲೈಕೆ ರಾಜಕಾರಣದ ಪರವಾಗಿ 2005 ಮತ್ತು 2011 ಎರಡು ಸಂದರ್ಭದಲ್ಲಿ ಮಂಡಿಸಲ್ಪಡ್ತದೆ. ಆವಾಗ BJPಗರು ಅದನ್ನು ಕಟುವಾಗಿ ವಿರೋಧಿಸಿದ್ರಿಂದ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಇವತ್ತಿಗೂ ಜೀವ ಹಿಡಿದು ನಿಲ್ಲುವ ಹಾಗೆ ಆಗಿದೆ. ಅಲ್ಲದೇ ಇದ್ದರೆ ಇಡೀಯದಾಗಿ ಅಲ್ಪಸಂಖ್ಯಾತರ ಕಬಂಧ ಬಾಹುವಿನಲ್ಲಿ, ಅವರ ನೆರಳಿನಲ್ಲಿ ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿ ಬಹುಸಂಖ್ಯಾತ ಹಿಂದೂಗಳನ್ನು ಸಂಪೂರ್ಣ ನಾಮಾವಶೇಷ ಮಾಡುವಂಥ ಒಂದು ಕಾನೂನನ್ನು ತರಲಿಕ್ಕೆ ಸೋನಿಯಾ ಗಾಂಧಿಯವರು ಹೊರಟಿದ್ರು. ಅದು ಎಂಥ ಭಯಾನಕವಾದ ಕಾನೂನು ಅಂತಂದರೆ, ಅದು ಏನಾದರೂ ಬಂದಿದ್ದಿದ್ರೆ ನೀವು ಇದೇ ಮುಸ್ಲಿಮರ ಶರಿಯಾ ಕಾನೂನಿನ ಒಂದು ಪರ್ಯಾಯವಾದ ಕಾನೂನಾಗಿ ಈ ದೇಶದಲ್ಲಿ ಅದು ಚಾಲ್ತಿಯಲ್ಲಿರ್ತಾ ಇತ್ತು. ಅವರ ಕೃಪೆ ಮತ್ತು ಕಟಾಕ್ಷದಲ್ಲಿ ಹಿಂದೂಗಳು ಬದುಕಬೇಕಾದಂಥ ಪರಿಸ್ಥಿತಿ ಇತ್ತು. ಹಾಗಾದರೆ ಆ ಕಾನೂನು ಏನು ಹೇಳ್ತದೆ ಅನ್ನೋದನ್ನು ನೀವೇನಾದರೂ ಕೇಳಿಬಿಟ್ರೆ ನಿಮಗೆ ಮೈ ನಡುಗಿ ಹೋಗುತ್ತೆ. ಇತಿಹಾಸ ಬಹಳ ಕರಾಳವಾಗಿದೆ. ಸುಮ್ಮನೆ ಇವತ್ತು ಯದಯದಾಯಿ ಧರ್ಮಸ್ಯ ಗ್ಲಾನಿರ್ಭವತ್ತು ಭಾರತ ಅಂತ ಮೋದಿಯವ್ರ ಬಾಯಿಂದ ಅಥವಾ ಮೋದಿಯವರ ಕೈಯಿಂದ ಆಗ್ತಾ ಇಲ್ಲ. ಇದಕ್ಕೆ ಇದರದೇ ಆದಂಥ ಒಂದು ಕರಾಳ ಇತಿಹಾಸ ಇದೆ. ಈ ನೆಲ ಅದನ್ನು ಸಹಿಸ್ಕೊಂಡು ಬಂದಿದೆ. ಈ ನೆಲಕ್ಕೆ ಅದರದೇ ಆದಂಥ ಒಂದು ತಾಕತ್ತಿದೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳೋದು. ಅದಕ್ಕಾಗಿಯೇ ಒಬ್ಬ ಅವಧೂತನನ್ನು ಅದು ಕಾಲಕ್ಕೆ ಕೊಂಡಿಯಾಗಿ ಕಳಿಸಿದೆಯೇನೋ ಅಂತ ಅನ್ನುವ ಮಟ್ಟಕ್ಕೆ ಇಂಥ ಒಂದು ಭಯಾನಕವಾದ ಕಾನೂನನ್ನು ತರಲಿಕ್ಕೆ ಕಾಂಗ್ರೆಸ್ ಹೊರಟದ್ದನ್ನು ನೋಡಿದರೆ ನಮಗೆ ನಡುಗ್ತದೆ ಜೀವ ಎಲ್ಲ. ರಾಷ್ಟ್ರೀಯ ಸಲಹಾ ಮಂಡಳಿ ಕೋಮು ದಂಗೆ ನಿಷೇಧ ಕಾನೂನನ್ನು 2005ರಲ್ಲಿ ರಚನೆ ಮಾಡುತ್ತೆ. ಆ ರಚನೆಯ ಹಿನ್ನೆಲೆಯಲ್ಲಿ ಈ ಕಾನೂನನ್ನು ತರುವ ಉದ್ದೇಶ ಇಡೀಯದಾಗಿ ಕೋಮು ಗಲಭೆ ನಡೆಯದಂತೆ ತಡೆಯುವುದು, ಶಾಂತಿಯನ್ನು ಕಲ್ಪಿಸುವುದು, ಸಮಬಾಳ್ವೆಯನ್ನು ತರುವುದು. ಈ ಥರದ ಸ್ಲೋಗನ್ನಲ್ಲಿ ಈ ಕಾನೂನನ್ನು ತರಲಿಕ್ಕೆ ಮನಮೋಹನ್ ಸಿಂಗ್ ಅವರ ಪ್ರಧಾನಿತ್ವದಲ್ಲಿ, ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಮಂಡಿಸಲ್ಪಡ್ತದೆ. ಹಾಗಾದರೆ ಈ ಕಾನೂನಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ಕೆಲವು ಪಾಯಿಂಟ್ಗಳನ್ನು ಹೇಳ್ತೇನೆ. ಯಾಕೆಂದರೆ ಇಲ್ಲಿ ಸಮಯದ ಅಭಾವ ಇದೆ, ಕೊನೆಗೆ ತುಂಬ ಲೆಂತ್ ಆದಾಗ ನಿಮಗೂ ಅದು ಸಮಸ್ಯೆ ನೋಡಲಿಕ್ಕೆ. ಆದರೆ ವಿಷಯದ ಆಳ, ಅಗಲ, ಎತ್ತರ, ಬಿತ್ತರ, ಅದರ ಕ್ರೌರ್ಯ ಎಲ್ಲ ಇರುವಾಗ ಅದನ್ನು ನಿಮಗೆ ಎಳೆಯಾಗಿ ನಾನು ಬಿಡಿಸಿ ಹೇಳದೇ ಇದ್ದರೆ ನಾವು 2024ರಲ್ಲಿ ಮತ್ತೆ ನಾವು ತಪ್ಪನ್ನು ಮಾಡಿದರೆ ಇದೇ ಕಾನೂನು ಮರುಕಳಿಸುವಂಥ ಎಲ್ಲ ಸಾಧ್ಯತೆ ಇದೆ. 2014ರಲ್ಲಿ ಒಮ್ಮೆ ಮೋದಿ ಬರದೇ ಇದ್ದಿದ್ದರೆ 2005 ಮತ್ತು 2011ರಲ್ಲಿ ಇವರು ಪ್ರಯತ್ನ ಮಾಡಿದಂಥ ಈ ಕಾನೂನನ್ನು ಮತ್ತೆ ಅವರು ಮರುಕಳಿಸಿ ತಂದೇ ತರ್ತಾ ಇದ್ರು. ಅದು ಇನ್ನೂ ಸೋನಿಯಾ ಗಾಂಧಿ ಅವರ ಕಡತದಲ್ಲಿದೆ. ಅಲ್ಲಲ್ಲಿ ಅದರ ರಿಪಾರ್ಕೇಷನ್ ಗೊತ್ತಾಗ್ತಾ ಇದೆ. ಈ ಮುಸ್ಲಿಮರ ಓಲೈಕೆ, ಮುಸ್ಲಿಮರ ಓಟಿನ ಧ್ರುವೀಕರಣ, ಅವರಿಗೆ ಇನ್ನಿಲ್ಲದಂತೆ ನಮ್ಮ ಟ್ಯಾಕ್ಸಿನ ಹಣವನ್ನು ನಮ್ಮ ತೆರಿಗೆದಾರರ ಯಾವ ಅನುಮತಿಯನ್ನು ಪಡೆದೇನೆ ಕೇಳದಲ್ಲಿ ಕೊಡುವಂಥದ್ದು, 165ಕ್ಕೂ ಹೆಚ್ಚು ಅತ್ಯಂತ ಹೆಚ್ಚು ಆದಾಯ ಇರುವಂಥ ಕರ್ನಾಟಕದ ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆಗೆ ಸೇರಿಸ್ಕೊಳ್ತೇವೆ ಅಂಥೇಳಿ ಈಗಾಗಲೇ ಒಂದು ಆದೇಶ ಹೊರಟಂಥದ್ದನ್ನು ನೀವು ಗಮನಿಸಿರ್ಬೋದು. ಅಂದರೆ ನಮ್ಮ ದೇವಸ್ಥಾನಗಳನ್ನು ಕಬ್ಜಾ ಮಾಡುವ, ನಮ್ಮ ದೇವಸ್ಥಾನದ ಆದಾಯವನ್ನು ಕಬ್ಜಾ ಮಾಡುವ, ಆ ಮೂಲಕ ಇವರ ಬಿಟ್ಟಿ ಭಾಗ್ಯಗಳಿಗೆ ಹಣವನ್ನು ಒದಗಿಸುವ, ಮತ್ತು ಮಸೀದಿಗೋ ಚರ್ಚಿಗೋ ಇನ್ನೊಂದಕ್ಕೋ ಮಗದೊಂದಕ್ಕೋ ಅವರಿಗೆಲ್ಲ ದುಡ್ಡು ಹಂಚುವುದು. ಹಾಗಾದರೆ ಜಾತ್ಯತೀತ ರಾಷ್ಟ್ರ ಅಂತೀರಿ, ಎಲ್ಲರಿಗೂ ಸಮಾನತೆ, ಸಮಬಾಳು,
ಸಮಪಾಲು ಅಂತೀರಿ, ನೀವು ಚರ್ಚನ್ನು ಯಾಕೆ ಮುಟ್ಟುವುದಿಲ್ಲ? ಮಸೀದಿಯನ್ನು ಯಾಕೆ ಮುಟ್ಟುವುದಿಲ್ಲ? ಕೇವಲ ದೇವಸ್ಥಾನವನ್ನು ಯಾಕೆ ಮುಟ್ತೀರಿ? ಮುಜರಾಯಿ ಕಾನೂನಿನ ಮೇಲೆ ನಾವು ಕೋರ್ಟ್ಗೆ ಹೋಗಬೇಕಾದಂಥ ಅಗತ್ಯ ಇದೆ. ಯಾಕೆಂತಂದರೆ ಮುಜರಾಯಿ ಇಲಾಖೆ ಅನ್ನೋದು ಕೇವಲ ದೇವಸ್ಥಾನಕ್ಕೆ ಸೀಮಿತವಾಗಿದೆ. ಯಾಕೆ ಸೀಮಿತವಾಗಿರಬೇಕು? ಈ ಖಾಸಗಿ ದೇವಸ್ಥಾನಗಳ 162 ದೇವಸ್ಥಾನಕ್ಕೆ ಇವತ್ತೇನು ನೋಟಿಸ್ ಜಾರಿ ಮಾಡ್ತೇವೆ, ಅದನ್ನು ಕಬ್ಜಾ ಮಾಡ್ತೇವೆ ಅಂತ ಹೊರಟಿದ್ದಾರಲ್ಲ, ಯಾರ ಅಪ್ಪರದ ಆಸ್ತಿ ಅಂತ ಹೊರಟಿದ್ದೀರಿ? ನೀವೇನು ದುಡ್ಡು ಹಾಕಿದ್ದೀರಾ? ನಿಮ್ಮ ಸರ್ಕಾರದಿಂದ ದುಡ್ಡಿನ ನೆಲೆಯಲ್ಲಿ ಅದು ದೇವಸ್ಥಾನ ಬೆಳೆದಿದೆಯಾ? 100, 500, 1000 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನವನ್ನು ಕಟ್ಟಿ ಬೆಳೆಸಿದ್ದು ಯಾವ್ಯಾವುದೋ ಮಹಾತ್ಮರು. ಅಲ್ಲಿ ಈಗ ಇವತ್ತು ಬರುವ ಹುಂಡಿ ಮೇಲೆ ನಿಮಗೆ ಅದರ ದುಡ್ಡಿನ ಮೇಲೆ ಕಾಳಜಿ. ಯಾಕೆ ಅಂತಂದರೆ ಇದನ್ನು ಸಂಪೂರ್ಣವಾಗಿ ಈ ಹಿಂದೂ ದೇವಸ್ಥಾನಗಳ ಹಿಂದೂ ಆಚರಣೆಯ ಎಲ್ಲ ಸಂಪ್ರದಾಯಗಳನ್ನು ಏಕೀಕರಿಸಿ ಸರ್ಕಾರದ ಕಬ್ಜಕ್ಕೆ ತರುವಂಥ ಪ್ರಯತ್ನ. ಇದು 24ರ ಎಲೆಕ್ಷನ್ನಿನ ಬಹಳ ದೊಡ್ಡ ಅಜೆಂಡಾ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಈ ಕಾನೂನಿನಲ್ಲಿ ಏನಿದೆ ಹಾಗಾದರೆ ಅಂತ ನೋಡಿದರೆ, ಧಾರ್ಮಿಕ ಮತ್ತು ಭಾಷಾ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ನಡೆಸುವ ಹಿಂಸೆ ಮಾತ್ರ ಕೋಮುಗಲಭೆ. ಅಂದರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ಮಾಡುವಂಥ ದಾಳಿ ಕೋಮುಗಲಭೆ ಹಿಂಸೆ. ಅದೇ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ನಡೆಸುವಂಥ ಹಿಂಸೆ ಕೋಮು ಹಿಂಸೆ ಆಗುವುದಿಲ್ಲ. ಇದು ಒಂದು ಪಾಯಿಂಟ್ ನೋಡಿ, ಇದರ ಷಡ್ಯಂತ್ರ ನೋಡಿ. ಎರಡನೇದು, ಮುಸ್ಲಿಮರಿಗೆ ಸಂಬಂಧಿಸಿದ ಗಲಭೆಗೆ ವ್ಯಾಜ್ಯವನ್ನು ಯಾವುದೇ ಹಿಂದೂ ನ್ಯಾಯಾಧೀಶರು ನಡೆಸುವಂತಿಲ್ಲ. ಹಿಂದೂ ನ್ಯಾಯಾಧೀಶರು ಹಿಂದೂ ಗಲಭೆಗೆ ಸಂಬಂಧಪಟ್ಟಂಥ ವ್ಯಾಜ್ಯವನ್ನು ಅವರು ಅಲ್ಲಿ ನ್ಯಾಯಾಧೀಶರಾಗಿ ಅದನ್ನು ತೀರ್ಮಾನಕ್ಕೆ ಕೂತ್ಕೊಳ್ಳುವ ಹಾಗೆ ಇಲ್ಲ. ಅಷ್ಟೇ ಅಲ್ಲ, ಮುಸ್ಲಿಂ ನ್ಯಾಯಾಧೀಶರೇ ಅಲ್ಲಿ ಕೂತು ಅದನ್ನು ವ್ಯಾಜ್ಯವನ್ನು ಮುಂದೂಡಿಸಬೇಕು, ನ್ಯಾಯವನ್ನು ಕೊಡಬೇಕು. ಅದರ ಜೊತೆಗೆ ಈ ವ್ಯಾಜ್ಯವನ್ನು, ಕೋಮು ಗಲಭೆಗೆ ಸಂಬಂಧಪಟ್ಟ ಈ ವ್ಯಾಜ್ಯವನ್ನು ಯಾವುದೇ ಹಿಂದೂ ವಕೀಲರು ಕೂಡ ವಾದವನ್ನು ಮಾಡುವ ಹಾಗೆ ಇಲ್ಲ. ನೋಡಿ ಎಂಥ ದುರಂತ. ಇದನ್ನು ಕೇಳಿದರೆ ನಿಮಗೆ ರಕ್ತ ಕುದೀತದೆ ಅಂತ ಭಾವಿಸ್ತೇನೆ, ಅಥವಾ ನಿಂತ ನೆಲವೇ ನಡುಗ್ತದೆ ಅಂತ ಭಾವಿಸ್ತೇನೆ ನಾನು. ಆಮೇಲೆ ತನಗೆ ತಾರತಮ್ಯ ಆಗಿದೆ ಅಂತ ಯಾವುದೇ ಒಬ್ಬ ಮುಸ್ಲಿಂ ವ್ಯಕ್ತಿ ಭಾವಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದರೆ ಅಂಥ ಹಿಂದೂ ವ್ಯಕ್ತಿಗಳನ್ನು ಯಾವುದೇ ವಿಚಾರಣೆ ಇಲ್ಲದೇನೆ, ನೋಟಿಸೂ ಇಲ್ಲದೇನೆ ಅವರನ್ನು ತಕ್ಷಣ ಬಂಧಿಸಿ ಜೈಲಿಗೆ ಅಟ್ಟಬಹುದು. ಆಮೇಲೆ ಇನ್ನೊಂದು, ಹಿಂಸಾಚಾರ, ಬೆಂಕಿ ಹಚ್ಚುವುದು, ಆಸ್ತಿ ಪಾಸ್ತಿ ನಷ್ಟ ಆದಾಗ ಹಿಂದೂ ಮುಸ್ಲಿಮರ ಮಧ್ಯೆ ದೂರು ದಾಖಲಿಸುವಂತಿಲ್ಲ. ಅಂದರೆ ಮುಸ್ಲಿಮರು ಬಂದು ಯಾವುದೇ ಹಿಂದೂಗಳ ಮನೆಯನ್ನು ಒಡೆಬೋದು, ಆಸ್ತಿಯನ್ನು ನಾಶ ಮಾಡಬಹುದು, ಎಲ್ಲವನ್ನು ಮಾಡಬಹುದು. ಆದರೆ ಅವನು ಆ ಮುಸ್ಲಿಮರ ವಿರುದ್ಧ ಯಾವುದೇ ಪ್ರಕರಣವನ್ನು ದಾಖಲಿಸುವ ಹಾಗಿಲ್ಲ. ಆದರೆ ಮುಸ್ಲಿಮರ ಮನೆಯ ಮೇಲೆ ಆದ ದಾಳಿ, ಮುಸ್ಲಿಮರ ಆಸ್ತಿ ಪಾಸ್ತಿ ಹಾನಿ ಆದಾಗ ಆವಾಗ ಈ ಘಟನೆಯಲ್ಲಿ ಹಿಂದೂಗಳ ವಿರುದ್ಧ ಆರೋಪವನ್ನು ಯಾವುದೇ ಒಬ್ಬ ಮುಸ್ಲಿಮು ಮಾಡಿದರೆ ಅದು ಸತ್ಯವೋ ಸುಳ್ಳು ಅಂತ ಸಾಬೀತು ಮಾಡಬೇಕಾದಂಥದ್ದು ಅರ್ಜಿ ಕೊಟ್ಟಂಥ ಮುಸ್ಲಿಮರದ್ದು ಕೆಲಸ ಅಲ್ಲ, ಆ ವ್ಯಕ್ತಿಯ ಕೆಲಸ ಅಲ್ಲ. ಯಾರು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಾನೋ ಹಿಂದೂ, ಅವನು ತಾನು ತಪ್ಪು ಮಾಡಿಲ್ಲ, ನಾನು ಯಾವುದೇ ರೀತಿಯಲ್ಲೂ ಆ ಘಟನೆಯಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥ ಸತ್ಯಾಸತ್ಯತೆಯನ್ನು ಪ್ರೂವ್ ಮಾಡಬೇಕಾದದ್ದು ಈ ಆರೋಪಿಯ ಕೆಲಸ. ಆರೋಪ ಮಾಡದವ್ರ ಕೆಲಸ ಏನೂ ಇಲ್ಲ. ಅವರು ಆರೋಪವನ್ನು ಮಾಡ್ಬೋದು. ಆರೋಪ ಮಾಡದ ಮೇಲೆ ಆರೋಪಿಯ ಸ್ಥಾನದಲ್ಲಿ ನಿಂತಹ ಹಿಂದೂ ತಾನು ತನ್ನಲ್ಲಿ ಸತ್ಯ ಇದೆ, ತಾನೇನು ಮಾಡಿಲ್ಲ ಅನ್ನೋದನ್ನು ರುಜುಗೊಳಿಸ್ಕೊಳ್ಬೇಕಾದಂಥ ಒಂದು ಹಕ್ಕು ಬಾಧ್ಯತೆ ಆ ಆರೋಪಿಯ ಸ್ಥಾನದಲ್ಲಿದ್ದವನಿಗಿದೆ ಅಂತ ಹೇಳುತ್ತೆ. ಮೇಲಾಗಿ ಇಂಥ ಸಂದರ್ಭದಲ್ಲಿ ಆರೋಪಿ ಹಿಂದೂ ವ್ಯಕ್ತಿಗೆ ಪೊಲೀಸ್ ವ್ಯವಸ್ಥೆಯ ಯಾವುದೇ ಸಹಕಾರ ಸಿಗುವುದಿಲ್ಲ. ನೋಡಿ ಎಂಥ ಕಥೆ ಇದು. ಕೋಮು ಗಲಭೆಯಲ್ಲಿ ಮುಸ್ಲಿಮರಿಗೆ ಏನೇ ನಷ್ಟ ಆದರೂ ಆ ನಷ್ಟವನ್ನು ಹಿಂದೂಗಳಿಂದಲೇ ಭರಿಸತಕ್ಕದ್ದು. ಇಲ್ಲಿಗೆ ಮುಗಿಯುವುದಿಲ್ಲ ನೋಡಿ. ಒಂದು ಹಿಂದೂ ಮನೆಗೆ ಬಾಡಿಗೆಗಿದೆ ಅಂತ ಆದಾಗ ಮುಸ್ಲಿಂ ಒಬ್ಬ ಬಂದು ಬಾಡಿಗೆಯನ್ನು ಕೇಳ್ತಾನೆ ಅಂತಾದರೆ ಯಾವುದೇ ವಿಚಾರಣೆ ಇಲ್ಲದೇನೆ, ಅವನ ಹಿಂದೂ ಮುಂದು ಯಾವುದನ್ನೂ ಗಮನಿಸಿದ್ದೇನೆ ಆ ಮನೆಯ ಮಾಲೀಕ ಅವನಿಗೆ ಬಾಡಿಗೆಯನ್ನು ಕೊಡತಕ್ಕದ್ದು. ಅದಲ್ಲದೇನೆ ಇದ್ದರೆ ಯಾರು ಬಾಡಿಗೆಯನ್ನು ಕೇಳಲಿಕ್ಕೆ ಬಂದಿದ್ದಾನೋ ಆ ಮುಸ್ಲಿಂ ವ್ಯಕ್ತಿ ತನಗೆ ಬಾಡಿಗೆಗೆ ಇವನು ನಿರಾಕರಿಸಿದ್ದಾನೆ ಅಂತ ಕಂಪ್ಲೇಂಟನ್ನು ಕೊಟ್ಟರೆ ಅವನನ್ನು ಒದ್ದು ಒಳಗೆ ಹಾಕಬಹುದು. ಏನಿದು?
ಆಮೇಲೆ ದಂಗೆಯ ಸಮಯದಲ್ಲಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಆದರೆ ನೋಡಿ, ಇದು ಎಂಥ ಅದ್ಭುತವಾದಂಥ ಮತ್ತು ಕ್ರೂರವಾದಂಥ ಪಾಯಿಂಟ್ ಇದು. ಕೋಮು ಗಲಭೆಯ ಸಂದರ್ಭದಲ್ಲಿ ಹಿಂದೂ ಹುಡುಗಿಯರ ಮೇಲೆ, ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಒಮ್ಮೆ ನಡೆದರೆ ಅದನ್ನು ಅತ್ಯಾಚಾರ ಅಂತ ಪರಿಗಣಿಸುವಂತಿಲ್ಲ. ಅದೇ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ನಡೆದರೆ ಅದನ್ನು ಹೆಣ್ಣುಮಕ್ಕಳು ತಕ್ಷಣ ಕಂಪ್ಲೇಂಟ್ ಕೊಡ್ಬೋದು. ಅದೇ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಆದಾಗ ಈ ಕಾನೂನು ಯಾವ ರೀತಿ ಟ್ವಿಸ್ಟ್ ಮಾಡಿದ್ದಾರೆ ನೋಡಿ, ಮುಸ್ಲಿಂ ಸಮುದಾಯದ ಪುರುಷರನ್ನು ಹಿಂದೂ ಈ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣುಮಕ್ಕಳು ಪ್ರಚೋದಿಸಿದರು ಅಂತ ಹೇಳಿ ಈ ಹೆಣ್ಣುಮಕ್ಕಳ ಮೇಲೆ ಕೇಸ್ ಹಾಕ್ಬೋದು. ಹೇಗಿದೆ? ಅದರ ಜೊತೆಗೆ ಹಿಂದೂಗಳು ಧಾರ್ಮಿಕ ಕಾರ್ಯಕ್ರಮವನ್ನೇನಾದರೂ ಒಂದು ಪರಿಸರದಲ್ಲಿ ಮಾಡಬಹುದು ಅಂತಾದರೆ ಆ ಪರಿಸರದಲ್ಲಿದ್ದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಪಡ್ಕೋಬೇಕು. ಹೇಗಿದೆ? ಹೇಗೆ ಬದುಕಬಹುದು ನಾವು? ಯಾವ ರೀತಿ ಬದುಕಬಹುದು? ಈ ಎಲ್ಲ ಅಜೆಂಡಾ ಇರುವುದರಿಂದಲೇ ಇದು ಹಿಂದೂ ರಾಷ್ಟ್ರ ಅಲ್ಲ, ಹಿಂದೂ ರಾಷ್ಟ್ರ ಆಗುವುದಿಲ್ಲ. ಯಾಕೆಂದರೆ ನಾವು ಹಿಂದೂ ರಾಷ್ಟ್ರ ಆಗಲಿಕ್ಕೆ ಬಿಡುವುದಿಲ್ಲ ಅಂತ. ಎಲ್ಲೆಲ್ಲಿ ಹಿಂದೂಗಳ ಸ್ವಾತಂತ್ರ್ಯವನ್ನು, ಸ್ವಾವಲಂಬನೆಯನ್ನು, ಅವರ ಧಾರ್ಮಿಕ ಹಕ್ಕನ್ನು, ಆಚರಣೆಯನ್ನು ಕತ್ತರಿಸ್ಬೋದೋ ಅಲ್ಲೆಲ್ಲ ನಾವು ಕತ್ತರಿಸ್ತೇವೆ ಅಂತ. ಇದು ಏಕೈಕ ಅಜೆಂಡಾ ಅಂತ. ಅದರಲ್ಲೂ ಮೋದಿಯವರು ಬಂದ ಮೇಲೆ ಈಗ ಕೃಷ್ಣ ಜನ್ಮಸ್ಥಾನ, ರಾಮ ಜನ್ಮಭೂಮಿ, ಕಾಶಿ, ಮಥುರಾ ಇವೆಲ್ಲವೂ ಪುನರುಜ್ಜೀವನ ಆಗ್ತಾ ಇದೆಯಲ್ಲ, ಮತ್ತೆ ಅದು ಮೂಲ ಸ್ಥಾನಕ್ಕೆ, ಮೂಲ ಪ್ರಭಾವಕ್ಕೆ ಒಳಗಾಗಿ ಬರ್ತಾ ಇದೆಯಲ್ಲ. ಆಮೇಲೆ ಇಡೀದಾದಂಥ ಸನಾತನ ಧರ್ಮ ಇವತ್ತು ಉದೋ ಅನ್ನುವ ರೀತಿಯಲ್ಲಿ ಎದ್ದು ಬರ್ತಾ ಇದೆಯಲ್ಲ. ಇಡೀ ದೇಶ ಇವತ್ತು ತನ್ನ ಮೂಲ ಸಂಸ್ಕೃತಿ, ಮೂಲ ನಾದ, ಮೂಲ ಸ್ವರೂಪ, ಮೂಲ ಅಸ್ಮಿತೆಯನ್ನು ಮತ್ತೆ ಪಡ್ಕೊಳ್ತಾ ಇರುವಂಥ ಈ ಹೊತ್ತಿನಲ್ಲಿ ಇವರ ಈ ಅಜೆಂಡಗಳು ಬಹಳ ಗುಟ್ಟಾಗಿ ಏನೂ ಉಳಿದಿಲ್ಲ. ತುಷ್ಟೀಕರಣ ಮತ್ತು ವೋಟ್ ಬ್ಯಾಂಕಿನ ರಾಜಕಾರಣದ ಕೇವಲ ಬಿಟ್ಟಿ ಭಾಗ್ಯಗಳಷ್ಟೇ ಅಲ್ಲ, ಅವರು ಈ ರೀತಿಯ ಅಜೆಂಡವನ್ನು ಇಟ್ಟುಕೊಂಡು ಬರ್ತಾ ಇದ್ದಾರೆ. 2005 ಮತ್ತು 2011ರಲ್ಲಿ 2005ರಲ್ಲಿ ಮಂಡಿಸಿದಾಗ ಆಗಲೂ BJP ಅತ್ಯಂತ ಉಗ್ರವಾಗಿ ಪ್ರತಿಭಟಿಸಿತು, ಬಿದ್ದೋಯ್ತದು. ಆಮೇಲೆ 2011ರಲ್ಲಿ ಸ್ವಲ್ಪ ತಿದ್ದುಪಡಿ ಎನ್ನುವ ಹೆಸರಿನಲ್ಲಿ ಮತ್ತೆ ಮಂಡಿಸಲಾಯಿತು, ಆವಾಗಲೂ ಬಿದ್ದೋಗಿದೆ. ಈಗ ಮತ್ತೆ ಜೀವಂತವಾಗಿದೆ. ಅಂದರೆ ನಮ್ಮ ಮನೆಯಲ್ಲಿ, ನಮ್ಮ ನೆಲದಲ್ಲಿ ನಮ್ಮನ್ನೇ ಅತಂತ್ರಗೊಳಿಸುವಂಥ ಒಂದು ದುಷ್ಟ ಕೆಲಸವನ್ನು, ಷಡ್ಯಂತ್ರವನ್ನು ಕಾಂಗ್ರೆಸ್ಸು ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಅದರ ಭಾಳ ಸ್ಪಷ್ಟವಾದಂಥ ಸೂಚನೆ, ದಿಕ್ಸೂಚಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆಡಿರುವ ಮಾತು. ಒಂದು ಕಡೆ ಇದೇ ದಲಿತರನ್ನು ನಿಮ್ಮನ್ನು ಉದ್ಧಾರ ಮಾಡ್ತೇವೆ ಅಂತ ಒಂದು ಭ್ರಮೆಯನ್ನು ಸೃಷ್ಟಿಸುವ ಅಹಿಂದ ಸಮಾವೇಶವನ್ನು ಮಾಡೋದು, ಇದೇ ಹಿಂದೂಗಳ ಮೇಲೆ ಮತ್ತೆ ಅಭಿವೃದ್ಧಿಯ ಹೆಸರಿನಲ್ಲಿ ಯಾವುದೇ ರೀತಿಯ ಒಂದು ಕರಾರುವಕ್ಕಾದಂಥ ಹೆಜ್ಜೆಯನ್ನು ಇಡದೇ ಇರುವಂಥದ್ದು, ಅವರನ್ನು ಕೇವಲ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಷ್ಟೇ ಬಳಸುವಂಥದ್ದು, ಅದಕ್ಕೆ ಅತ್ಯಂತ ಪ್ರಮುಖವಾಗಿ ಸಂವಿಧಾನ ಮತ್ತು ಅಂಬೇಡ್ಕರ್ರ ಹೆಸರನ್ನು ಉಚ್ಚರಿಸುವುದು. ಆದರೆ ಇದೇ ಸಂವಿಧಾನಕ್ಕೆ ಅಂಬೇಡ್ಕರ್ರು ಅಧ್ಯಕ್ಷರಾಗಲಿಕ್ಕೆ ಹೊರಟಾದಾಗ ತಡೆದವರು ಅವರೇ, ಅಂಬೇಡ್ಕರ್ಗೆ ಅವಮಾನ ಮಾಡಿದವರವರೇ, ದಲಿತರಿಗೆ ಮತದಾನದ ಹಕ್ಕನ್ನು ನಿರಾಕರಿಸಿದವರವರೇ. ಅವತ್ತೇ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕೊಡಬೇಕು, ಅದರಲ್ಲೂ ಪ್ರತ್ಯೇಕವಾದಂಥ ಸೀಟುಗಳನ್ನು ಕೊಡಬೇಕು, ಹಕ್ಕನ್ನು ಕೊಡಬೇಕು ಅಂತ ಜನ ಪ್ರತಿಪಾದಿಸಿದಾಗ ಅದರ ಹಿಂದೆ ನಿಂತವರು ಕಾಂಗ್ರೆಸ್ನವರು. ಹಿಂದೂ ರಾಷ್ಟ್ರ ಆಗಲಿಕ್ಕೆ ಬಿಡುವುದಿಲ್ಲ, ಹಿಂದುತ್ವ ಅನ್ನೋದು ಕೋಮುವಾದ, ಹಿಂದುತ್ವ ಅನ್ನೋದು ಈ ದೇಶದ ಒಂದು ನೇಚರೇ ಅಲ್ಲ ಅನ್ನುವ ರೀತಿಯಲ್ಲಿ ಅದನ್ನು 75 ವರ್ಷದಲ್ಲಿ ಆಚರಿಸ್ಕೊಂಡು ಬಂದು ತಮ್ಮ ಕೈಯಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹಿಂದೂಗಳನ್ನು ಬಗ್ಗು ಬಡಿಯುವಂಥ ಕೆಲಸವನ್ನು ಏನು ಮಾಡ್ತಾ ಬಂದಿದ್ರು, ಅದರ ಒಂದು ಬ್ರಹ್ಮಾಸ್ತ್ರವಾಗಿ ಅಂತಿಮ ಹಂತದಲ್ಲಿ ಕೊರಳಿಗೆ ಕತ್ತಿಯನ್ನು ಹಿಡಿಯುವ, ನೆತ್ತಿ ಮೇಲೆ ಕತ್ತಿಯನ್ನು ತೋರಿಸುವ ಕೆಲಸವನ್ನು ಸೋನಿಯಾ ಗಾಂಧಿ ಅವರು ಮಾಡಲಿಕ್ಕೆ ಹೊರಟಿದ್ರು. ಪ್ರಾಯಶಃ 2024ರಲ್ಲಿ ನಾವೇನಾದರೂ ಒಂದು ತುಸು ಯಾಮಾರಿದರೆ, ನಾವೇನಾದರೂ ಒಂದಿಷ್ಟು ಪ್ರಜ್ಞೆಯನ್ನು ಕಳ್ಕೊಂಡ್ರೆ, ತಪ್ಪು ಮಾಡಿದರೆ, ನಾವು ಮತ್ತೆ ಈ ಖಡ್ಗಕ್ಕೆ, ಈ ಕಾನೂನಿನ ಈ ಕುಣಿಕೆಗೆ ನಾವು ಸಾಮೂಹಿಕವಾಗಿ ಕುತ್ತಿಗೆಯನ್ನು ಕೊಡುವಂಥ ದಿನ ದೂರ ಇಲ್ಲ ಅಂತ ನಾನು ಭಾವಿಸ್ತೇನೆ. ಹಿಂದೂ ರಾಷ್ಟ್ರ ಆಗುವುದಿಲ್ಲ, ಹಿಂದೂ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಮ್ಮ ಮುಖ್ಯಮಂತ್ರಿಗಳ ಮಾತಿನ ಹಿಂದೆ ಈ ಎಲ್ಲ ಕರಾಳ ಸತ್ಯಗಳು
ಬಚ್ಚಿಟ್ಕೊಂಡಿದ್ದಾವೆ, ಮುಚ್ಚಿಟ್ಕೊಂಡಿದ್ದಾವೆ. ಅದು 24ರ ಟ್ರಂಪ್ ಕಾರ್ಡ್ ಆಗಿ ಬರುವ ದಿನಗಳನ್ನು ನಿರೀಕ್ಷೆ ಮಾಡ್ತಾ ಇದೆ. ಬಹಳ ಜತನದಿಂದ ಗಂಭೀರವಾಗಿ ಇದನ್ನು ಗಮನಿಸಬೇಕು. ಇಲ್ಲದೇ ಇದ್ದರೆ ನಾವು ನಮ್ಮ ನೆಲವನ್ನು, ನಮ್ಮ ಭವಿಷ್ಯವನ್ನು, ನಮ್ಮದೇ ಆದಂಥ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಇವರು ನಾಶ ಮಾಡಿ ನಮ್ಮನ್ನು ಗುಲಾಮರನ್ನಾಗಿಸ್ತಾರೆ, ಅತಂತ್ರರಾಗಿಸ್ತಾರೆ. ನಾವೇ ಈ ದೇಶವನ್ನು ಬಿಟ್ಟು ಓಡೋಗುವಂಥ ಪರಿಸ್ಥಿತಿ ಖಂಡಿತ ಬರುತ್ತೆ. ನಮಸ್ತೆ.